ಬಹುತೇಕ ಇವರೆಲ್ಲ ಹೇಳಿದ್ರು ಶಾಲೆ ಕಟ್ಟಿದೀವಿ, ಏನನ್ನೋ ಕಟ್ಟಿದೀವಿ, ದಾಸೋಗ ಇಟ್ಟಿದೀವಿ ಅಂತೇಳಿ. ಬಹುತೇಕ ನಾ ಮಾಡಾಕ ನಿತ್ತೀನಿ ಅಂದ್ರೆ ನಿಮಗೆ ಒಪ್ಪತ್ತಿನ ಊಟ ಹಾಕಾಕು ನನಗೆ ತಾಕತ್ತಾಗೋದಿಲ್ಲ. ನಿಮ್ಗ ನಾ ಮಾಡ್ತಾನಂತಕ್ಕಂಥ ಭಾವನೆಯಿಂದ ಮಾಡಾಕತ್ತೀನಿ ಅಂದ್ರೆ ಒಪ್ಪತ್ತು ಊಟ ಹಾಕದು. ಯಾಕಂದ್ರ ನಾನು ಕೂಡ ಸಣ್ಣಂಗಿ ಬ್ಯಾಂಕಿನಾಗ ನೌಕರಿ ಮಾಡಿದ ಮನುಷ್ಯ, ಕರೆ ಸೈಕಲ್ ಸಿಕ್ಕಿಲ್ಲ ನನಗೆ. ಸಂಜೆ ಮಾಡಿ ಯಾರ ದೋಸ್ತರು ಬಂದು ಚಾ ಕುಡಿನತ್ತ ಕರೆದ್ರೆ ಕಿಶಾಗಿ 8 ರೊಕ್ಕ ಇರ್ತಲಾಗಿದೆ. ಯಾವಾಗ ಮದಗೊಂಡೇಶ್ವರ ಅಪ್ಪನ ಪಾದಕ್ಕೆ ಬಂದು ಬಿದ್ದು ಬಳಕ ನಾನು ಹಂಗ ಬಿಂದಲಿಲ್ಲ. ಅಲ್ಲಿ ಕೂತಿದ್ರು ಅವ್ರಿಬ್ರು, ಇವರೊಂದಿಬ್ರು ಕೂತಿದ್ರು. ಒಬ್ರು ಯಾರೋ ಎಷ್ಟು ಶೇಂಗಾ ಹೋಳಿಗೆ ಮಾಡ್ಕೊಂಡು ಓಡಿ ಬಂದ್ರ, ಯಪ್ಪ ನಿನ್ನ ಸಲುವಾಗಿ ತಂದಿನಿ, ನೀನ ತಿನ್ಬೇಕಂತೇಳಿ. 1000 ಮಂದಿ ಪಂಕ್ತಿ ಕೂತಿದ್ರು. ಆ ಮಂದಿಗೆಲ್ಲ ನೀಡು, ಉಳಿತಂದ್ರ ನಾನ್ ತಿಂತನು, ಉಳಿಲಿಲ್ಲ ಅಂದ್ರೆ ಅವ್ರ ಹೊಟ್ಟೆಯಾಗ ನಾನು ತಿಂದನೆ ತಿಳ್ಕೊ ಅಂತ ಗುರುಗಳು ಅವ್ರಿಗೆ ಹೇಳ್ತಿದ್ರು. ನಾ ಬಾಜು ಕೂತು ಕೇಳ್ತೀನಿ. ಅವಾಗ ತಿಳಿತು ಖರೆ ಖರೆ ಗಂಡಗ್ ಮಾಡ್ಕೋಬೇಕು, ಇಂಥ ಗಂಡನ್ ಮಾಡ್ಕೊಂಡ್ರ ನಂದು ಭಾಗ್ಯ ಬೆಳಿತೆ ತಿಳ್ಕೊಂಡು ಆವತ್ತು ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಪಾದಕ್ಕೆಂದು ಹೋಗಿದ್ದು. ಆವತ್ತಿನ ಇಟ್ಕೊಂಡು ಪುಣ್ಯಾತ್ಮರು ಇಂಥದ್ದು ಕಾರ್ಯಕ್ರಮ ನಡೆದದು. ಅದಕ್ಕೆ ಅಂತ ಎಲ್ಲ ಪೂಜ್ಯರು ತಮ್ಮ ಪ್ರೀತಿಯನ್ನು ಔದಾರ್ಯವನ್ನು ತೋರಿಸ್ಯಾರ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಈ ಭಾಗಕ್ಕೆ ಏನು ಕೊರತೆ ಇತ್ತು ಅದನ್ನು ನಾನು ತುಂಬಿಲ್ಲ. ನನ್ನ ಗುರು ಮದಗೊಂಡೇಶ್ವರಪ್ಪಗಳು ಈ ಭಾಗದ ಕೊರತೆಯನ್ನು ತುಂಬಲಿಕ್ಕೆ ನನ್ನ ಮುಂದೆ ಮಾಡಿ ಅವ್ರ ಹಿಂದೆ ತುಂಬ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನೆನಪಿಸಿಕೊಂಡು, ವಿಶೇಷವಾಗಿ ಅಚ್ಚೆ ಕಡೆ ಅಜ್ಜ ಕೂತಾರ, ಅವ್ರನ್ನ ಯಾಕೆ ವೇದಿಕೆ ಮೇಲೆ ಕುಣಿಸೇನಿ ಅಂತ ಕೇಳಿದ್ರೆ, ಬಂಧುಗಳೇ ಅವ್ರ ವಯಸ್ಸ 80-90ಕ್ಕೆ ಬಂದಿರ್ಬೇಕು. ಅವ್ರು 82 ವಯಸ್ಸಿನಾಗ ರಾತ್ರಿ 12 ಗಂಟೆ ಇರ್ಲಿ, ಇಲ್ಲಿ ಪ್ರವಚನ ಐತಿ ಅಂತ ಕೇಳಿದ್ರೆ 10 ಕಿಲೋಮೀಟರ್ ಇರ್ಲಿ ಅಲ್ಲಿ ಇರತ್ತಾರ. ಅವ್ರು ಕೆಟ್ಟ ಕಟಾಕಟ ಥಂಡಿತ್ತೊಂದು ಕಾರ್ಯಕ್ರಮ, ಅಲ್ಲಿ ಅವ್ರು ಮುಂದಿದ್ರ, ನನ್ಕಿಂತ ಮೊದಲು ಅವರ ಬಂದಿದ್ರು. ಬಹುತೇಕ ಎಲ್ಲಿ ಪ್ರವಚನ ಅಂತ ಇರ್ತತಿಲ್ಲ ಅಲ್ಲಿ ಅವ್ರು ಮುಂದಿರ್ತಾರ. ಮತ್ತು ಸಣ್ಣವ್ರಲ್ಲಿ ದೊಡ್ಡವ್ರಿಗೆ ಏನು ಕೈ ಮುಗಿತಾರೆ, ಹೆಂಗೇ ನಮಸ್ಕಾರ ಮಾಡ್ಕೊತಿರ್ತಾರ. ಇಂಥ ಆದರ್ಶ ವ್ಯಕ್ತಿಗಳು ಸಮಾಜದ ಮಧ್ಯದಲ್ಲಿ 82 ವರ್ಷ ನೀವು ಬದುಕಿರ್ ಬುದ್ಧಿ, ನಿಮ್ಗೊಂದು ರೋಗ ಇಲ್ಲಜ್ಜ, ಹ್ಯಾಗ ಬದುಕಿರಿ ಇವತ್ತಿನ 40 ವರ್ಷ ಮಂದಿ ಗೊಟಕನಾಕತ್ತೈತಿ, ಅವ್ರಿಗೆ ನೀವು ಏನಾದ್ರೂ ಹೇಳ್ರ ತಿಳ್ಕೊಂಡು ಅವ್ನ ಕುರ್ಚಿ ಮೇಲೆ ತಂದು ಕುಣಿಸೀನಿ. ಶಾಸ್ತ್ರ ಪ್ರವಚನ ಹೇಳತ್ ಕುಣಿಸಿಲ್ಲ. ಇಷ್ಟು ಗಟ್ಟಿಮುಟ್ಟಾದ ಶರೀರ ಐತಿ, ಮತ್ತೆ ಎಲ್ಲಿ ಬೇಕಾದಲ್ಲಿ ನಿಜವಾದ ಕರೆ ಸುಖ ಯಾವ್ದ್ರಾಗ ಐತಿ ಅಂತ ಕೇಳಿದ್ರೆ, ಮಹಾತ್ಮರ ಮಾತು ಕೇಳೋದ್ರಾಗ ಸುಖ ಐತಿ ಅಂತ ನೀವೇನು ಬರಾಕತ್ತಿದಿಲ್ಲ, ಆ ಸುಖ ಒಂದಿಟ್ಟು ಇವ್ರಿಗೆ ಹೇಳ್ರಿ ಅಂತ ತಿಳ್ಕೊಂಡು ಪುಣ್ಯಾತ್ಮರ ಅವ್ರನ್ನ ಕುಣಿಸೀನಿ. ಅದಕ್ಕೆ ಅವರಿಗೆ ಅನಂತ ನಮಸ್ಕಾರಗಳು ಹೇಳಿ, ಭಾಳ ಜನ ಎಲ್ಲರೂ ಬಂದಿರಿ. ಭಾಳ ಜನ ಬೆಳಗ್ಗೆ ಹಿಡ್ಕೊಂಡು ಪುಣ್ಯಾತ್ಮರೇ ಅಪ್ಪವ್ರ ನಿಮ್ಗೆ ಜನ್ಮದಿನದ ಶುಭಾಶಯಗಳು, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು, ಏನು ಎಷ್ಟು ಜನ ತಾವೆಲ್ಲ ಹಾರೈಸಿರಿ. ನಿಮ್ಮೆಲ್ಲ ನಾಡಿನ ಜನತೆಗೆ ನನ್ನ ಪರವಾಗಿ, ಶ್ರೀಮಠದ ಪರವಾಗಿ, ಗುರುದೇವರ ಪರವಾಗಿ ನಿಮ್ಮೆಲ್ಲರ ಬದುಕು ಏನಾಗಲಿ ಅಂತ ಕೇಳಿದ್ರೆ, ಆಗಲೇ ನಮ್ಮ ಸರ್ ಹೇಳಿದ್ರು, ಹಗೆತನದ ಬದುಕು ಬೇಕಾಗಿಲ್ಲ, ಪ್ರೀತಿಯಿಂದ ಅರಳಿಸುವ ಬದುಕು ಈ ನಾಡಿಗೆ ಕೊಡೋಣ ಅಂತಕ್ಕಂಥ ಮಾತನ್ನ ಆ ಎಲ್ಲ ದಾರ್ಶನಿಕರು ನಿಮ್ಮ ಬದುಕನ್ನು ಅರಳಿಸಲೇ ತಿಳ್ಕೊಂಡು ಹಾರೈಸಿ ತಮಗೆಲ್ಲ ಶುಭವನ್ನು ಕೋರಿ, ರಾಮನವಮಿ ಅಂದ್ರೆ ಪುಣ್ಯಾತ್ಮರೇ ಅವ್ರು ಭಾಳ ಹಿಂದೊಂದು ಶುದ್ಧವಾದ ಶಬ್ದ ಬಳಸ್ಯಾರ. ಏನು? ಮರ್ಯಾದಿ ಪುರುಷೋತ್ತಮ. ಭಾಳ ಗಮನ ಇಟ್ಟು ಕೇಳಿ, ಇದೊಂದೇ ಶಬ್ದ, ನಾನು ಮುಂದೆ ಮಾತನಾಡಕ್ ಹೋಗೋದಿಲ್ಲ. ಅಮೇರಿಕಾ ದೇಶದೊಳಗ ರಾಮಾಯಣ ಗ್ರಂಥವನ್ನ ಪಠ್ಯ ಪುಸ್ತಕಕ್ಕೆ ಅಳವಡಿಸ್ರಿ ಅಂತ ಸಂದೇಶ ಬಂತು. ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಅದನ್ನ ಯಾಕೆ ಅಳವಡಿಸ್ಬೇಕಂತ ಅವರು ತಕರಾರು ಮಾಡಿದ್ರು. ಅವಾಗ ಬಲ್ಲವ್ರು ಹೇಳಿದ್ರ, ಅಲ್ಲಿ ಚಿಂತಕರು, ಅದು ಯಾವ ದೇಶದ ಗ್ರಂಥ ಐತಿ ಮುಖ್ಯ ಅಲ್ಲ, ಯಾವ ಭಾಷೆ ಐತಿ ಗೊತ್ತಿಲ್ಲ, ಬೇಕಾಗಿಲ್ಲ. ಆ ಗ್ರಂಥದೊಳಗೆ ಏನು ಆದರ್ಶ ಐತಿ ಅಂತ ಕೇಳಿದ್ರ, ಅಣ್ಣ ತಮ್ಮ ಹೆಂಗ ಬದುಕಬೇಕು ಅನ್ನೋದು ಆದರ್ಶ ಐತಿ. ರಾಮ ವನವಾಸಕ್ಕೆ ಹೊಂಟಾನ, ಕಾಡಿಗೆ ಹೊಂಟಾನ, ಸ್ವತಃ ಲಕ್ಷ್ಮಣ ಬೆಣ್ಣ ಹತ್ಯಾನ. ನಿನಗ ಅಷ್ಟ ಬಂದತಿ ನೀ ಹೋಗ ತಂದಿಲ್ಲವ, ನಿನಗ ಅಷ್ಟ ಬಂದತಿ ನೀ ಹೋಗಂತ ಹೇಳಿಲ್ಲ. ಲಕ್ಷ್ಮಣ ಅಣ್ಣನ ಜೊತೆ ಹೋಗಿ ವನವಾಸಕ್ಕೆ ಹೋಗಿ ಹೊಳ್ಳಿ ಬರುತ್ತನಕ ಊರ್ಮಿಳ ಒಂದೇ ಜಾಗದಲ್ಲಿ ನಿಂತು ಬಿಟ್ಟಿಲ್ಲ. ಅಕ್ಕಿದ ಎಂತ ಪತಿ ಧರ್ಮ ಇರಬೇಕು, ಸತಿ ಧರ್ಮ ಇರಬೇಕು. ಅದಕ್ಕೆ ಅಣ್ಣ ತಮ್ಮರು ಹೇಗಿರ್ಬೇಕು, ಗಂಡ ಹೆಂಡತಿ ಆಗಿರ್ಬೇಕು, ತಂದೆ ಮಕ್ಕಳು ಹೇಗಿರ್ಬೇಕಂತಕ್ಕಂಥ ಅಪರೂಪವಾಗಿರತಕ್ಕಂಥ ಚಿಂತನ ಆ ಗ್ರಂಥದೊಳಗೆ ಅಡಗೈತಿ. ಅಂತ ಗ್ರಂಥದಿರ್ತಕ್ಕಂಥ ಅಪರೂಪದ ಅನುಭವವನ್ನ ಇಡೀ ವಿಶ್ವಕ್ಕೆ ಮುಟ್ಟಿತ್ತಂದ್ರ ನಿಜವಾಗಿ ಜಗತ್ತು ಶಾಂತಿ ನೆಮ್ಮದಿಯಿಂದ ತುಂಬಿ ತುಳುಕ್ತದ. ಅದಕ್ಕೆ ರಾಮಾಯಣ ಗ್ರಂಥವನ್ನ ಎಲ್ಲಾ ದೇಶದ ಪಠ್ಯಕ್ರಮದಲ್ಲಿ ಅಳವಡಿಸ್ರಿ ಅಂತಕ್ಕಂಥ ಮಾತನ್ನು ಚಿಂತಕರು ಹೇಳ್ತಾರಂತ. ಚಿಂತಕರ ಅವ್ರಿಗೇನೈತಿ ಹಿಂದ ಮರ್ಯಾದಿ ಪುರುಷೋತ್ತಮ ಅಂತ ಕರೀತಾರ.
ಯಾಕೆ ಮರ್ಯಾದೆ ಪುರುಷೋತ್ತಮ ಅಂದ್ರ ನೀವೆಲ್ಲ ಕೇಳಿರಿ, ಬೆಟ್ಟ ಹೆಣ್ತಿನ ಆಳಕ ನಾನು ಸೊಟ್ಟ ರಾಮನಂತ ತಿಳ್ಕೊಂಡಿರಂತಿರ್ಲಿ ನೀವು. ಬರೇ ಒಬ್ಬ ಅಗಸನ ಮಾತಿಗೆ ಕೂಡ ಮರ್ಯಾದೆಯನ್ನ ಕೊಟ್ಟು ಕಿಮ್ಮತ್ತನ್ನ ಕೊಟ್ಟು ಮಡದಿಯನ್ನ ಬಿಟ್ಟು ಬಿಡ್ತಾನಂದ್ರ ಬಂಧುಗಳೇ ನಾವು ಆಲೋಚನೆ ಮಾಡ್ಬೇಕು. ಬರೇ ಬಂಧುಗಳೇ ತಾಯಿ ಅಪ್ಪನ ಕಣಿದ ವಚನ ತಗೊಳ್ಳಲ್ಲ, ಗಂಡನ ಕಡಿದ ಕೈಕೆ ಮಾತು ಪುಣ್ಯಾತ್ಮರ ಅಲ್ಲಿ ಮನೆಯಾಗ ಕೆಲಸ ಮಾಡ್ತಕ್ಕಂಥ ಮಂಥರಿಯ ಮಾತನ್ನ ಕೇಳಿ ಆ ಹೆಣ್ಮಗಳು ಏನ್ ಮಾಡ್ತಾಳಂತ ಕೇಳಿದ್ರೆ, ಈಗ ರಾಮಗ ಪಟ್ಟಾಭಿಷೇಕ ಆಗತ್ತ, ಅದನ್ನ ಸುಳ್ಳು ಮಾಡ, ನಿನ್ನ ಮಗ ಭರ್ತಕ್ಕಾಗಬೇಕ, ವರ ಬೇಡ್ಕೊಂತಕ್ಕಂಥ ಮಾತನ್ನ ಮಂಥರಿ ಮಾತನ್ನ ಕೇಳಿರ್ತಕ್ಕಂಥ ಆ ತಾಯಿಯ ಇಚ್ಛೆಯನ್ನ ಪೂರ್ತಿ ಮಾಡೋ ಸಲುವಾಗಿ, ತಂದಿ ಕೊಟ್ಟ ವಚನವನ್ನ ಪಾಲಿಸೋದು ಸಲುವಾಗಿ ದೇವರಿದ್ರು ಕೂಡ ರಾಮ ವನವಾಸಕ್ಕೆ ಹೋಗ್ತಲ್ಲ. ಇದು ಪುಣ್ಯಾತ್ಮರೇ ನಮ್ಮ ರಾಮನ ಆದರ್ಶ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗ್ತದ. ಅಂತ ರಾಮನ ಆದರ್ಶ ಇನ್ನೂ ಬಹಳದವ. ಈ ಕಾರ್ಯಕ್ರಮ ಯಾಕೆ ದೊಡ್ಡ ಪ್ರಮಾಣ ಕೈ ಹಾಕಿಲ್ಲ ಅಂತ ಕೇಳಿದ್ರೆ, ಬಹುತೇಕ ನಮ್ಮಲ್ಲಿ ಕಾರ್ಯಕ್ರಮ ಮಾಡಾಕ ಸೌಡಿಲ್ಲಾಗೈತಿ. ಮಂದಿಗೆ ಬೇಸರ ಆಗೋದು ಬೇಡ. ನಾಳೆ ಮೇ 4ನೇ ತಾರೀಕು ಹಿಡ್ಕೊಂಡು 10ನೇ ತಾರೀಕು ತನ ಅಲ್ಲಿ ನಡೀತಕ್ಕಂಥ ಅಪರೂಪದ ಕಾರ್ಯಕ್ರಮದೊಳಗೆ ಏನ್ ಮಾಡವ್ರ ಅಂತ ಕೇಳಿದ್ರೆ, 75 ವರ್ಷ ಮೇಲ್ಪಟ್ಟ ರೈತ ದಂಪತಿಗಳನ್ನ ಕರೆಸಿ ಅವರು ಪಾದ ಪೂಜೆಯನ್ನ ಮಾಡಿ ಅವರಿಗೆ ಪುಣ್ಯಾತ್ಮರ ಶ್ರೀಮಠದಿಂದ ಉಡುಗೊರೆಯನ್ನು ಕೊಡ್ತಕ್ಕಂಥ ವಿಚಾರ ಕೂಡ ನಾವು ಹಮ್ಮಿಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳಿ, ಆದ್ರೂ ಕೂಡ ಪುಣ್ಯಾತ್ಮರೇ ಬಹುತೇಕ 10 ಜನ ರಾತ್ರಿ ನಮ್ಮ ಶ್ರೀಮಠದ 2009 ಬಂದು ನನ್ನ ಕೈ ಹಿಡಿದು ಕರ್ಕೊಂಡು ಬಂದಿರಿ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಈ ಊರಿಗೆ ಹೂವನ್ನ ತರ್ತನ ಹೊರತಾಕರೆ ಹುಲ್ಲು ತರುವುದಿಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಗೆ ಹೇಳಿ, ಬಹುತೇಕ ಬಂಧುಗಳೇ, ನಾನು ಮಠ ಕಟ್ಟಬೇಕತ್ತು ಬಂದ ಸ್ವಾಮಿ ಅಲ್ಲ. ಮಠ ಕಟ್ಟಬೇಕಂತ ಬಂದು ಸ್ವಾಮಿ ಅಲ್ಲ, ಜನರ ಬದುಕನ್ನು ಕಟ್ಟಬೇಕಂತಕ್ಕಂಥ ಬಂದಿರತಕ್ಕಂಥ ಸ್ವಾಮಿ. ರೈತರಿಗೆ ಏನು ಅವಶ್ಯಕತೆ ಅಂತಕ್ಕಂಥದ್ದು ಈಗಾಗಲೇ 3 ಬಾರಿ ಮತ್ತೆ ನಿಮ್ ಬಸವೇಶ್ವರ ನೀರಿನ ಪೈಪ್ಲೈನ್ ಅನ್ನು ತರ್ತಕ್ಕಂಥ ಕೆಲಸಕ್ಕೆ 3 ಬಾರಿ ಮತ್ತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಒಟ್ಟಿನ ಮೇಲೆ ನಮ್ಮ ರೈತ ಖುಷಿ ಇರ್ಬೇಕು, ಆನಂದದಿಂದ ಇರ್ಬೇಕಂತಕ್ಕಂಥ ಭಾವನೆ ಒಳಗಿರ್ತಕ್ಕಂಥವು ನಾವುಗಳು. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ರಿ. ಯಾಕಂದ್ರೆ ಮಾನ್ಯ ರಾಮಕ್ಕ ಲಟ್ಟಿಯವ್ರು ಫೋನ್ ಹಚ್ಚಿರ, ಹೊರಗಿನ ಜಾತ್ರೆನ ಮಾಡ್ಕೋತ ಹೊಂಟಿರಿ, ಮತ್ತು ನಮ್ಮ ಜಾತ್ರೆ ಪಟ್ಟಿ ಎಂದು ಮಾಡೋರು ಹತ್ತು ಕೇಳಿದ. ಅವಾಗಿ ಬಳಗ ಕಳಿಸಿ ಇಲ್ಲೇ ಕೂತಾರ. ಬಳಗಕ್ಕೆ ಎಷ್ಟು ಪ್ರೀತಿ ಅವ್ರ ಪುಣ್ಯಾತ್ಮರೇ, ಅವ್ರ ಮಕ್ಕಳು, ಅವ್ರ ದಂಪತಿ. ಅದಕ್ಕೆ ಬಂಧುಗಳೇ, ಜಗತ್ತಿನಾಗ ದೇವರತ್ತ ಎದಕ್ಕೆ ಕರೀತಾರತ್ತ ಯಾಕಂದ್ರೆ ಪರಮ ಪ್ರೀತಿಗೆ ದೇವರು ಅಂತ ಕರೀತಾರ. ಅಂತ ದೇವರ ಸ್ವರೂಪಿಗಳಾಗಿ ನೀವು ನನಗೆ ಹಾರೈಸ್ತಾ ಇದ್ದೀರಿ. ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಬಂಧುಗಳೇ. ನಾ ಸ್ವಾಮಿ ಇದ್ದ ಒಬ್ಬ ಆಶೀರ್ವಾದ ಮಾಡಕ್ಕೆ ಯೋಗ್ಯತೆ ತಿಳ್ಕೊಬೇಡ್ರಿ. ನೀವೆಲ್ಲರೂ ನಮ್ಮ ಸ್ವಾಮಿಗಳಿಗೂ ಕೂಡ ಗಟ್ಟಿಯಂಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡುತ್ತೆ. ನಿಮ್ಮ ಹಾರೈಕೆ ಕೂಡ ಪರಮಾತ್ಮನಿಗೆ ಮುಟ್ತೈತಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ, ನಿಮ್ಮೆಲ್ಲರಿಗೆ ಮುಗಿದ ಕೈ ಬಾಗಿದ ತಲೆಗೆ ನಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಬಳಗ, ಬಹುತೇಕ 2 ದಿವಸ ನಮ್ಮ ಊರಾಗ ಹೊಸ ಪ್ರಯೋಗ ಮಾಡ್ಯಾರ. ನಮ್ಮ ಬರ್ಮ ಪೂಜಾರಿ ಅವರ ನರೋಟಿ ಅವ್ರ ನೇತೃತ್ವದಾಗ. ಆ ಹುಡುಗ ನೋಡಕ್ ಸಣ್ಣ ಅದ, ಅವ್ನ ಕಳಕಳಿ ಹಾಗೈತಿ ಅಂತ ಪ್ರತಿಯೊಂದು ಮನೆಯಾಗ ಒಯ್ರಿ ನೀವು, ಅಜ್ಜಾರ್ ಹುಡುಗ ಭಾಳ ಚಲೋ ಅದನ್ನ ಕರೆ, ಯಾಕೋ ನಮ್ಮ ಕಡೆ ಬರೋಲಾಗ್ಯಾನ, ಇವಾಗ ಏನಾರು ಹೇಳ್ರಿ ಎಂತಿದ್ರು. 2 ದಿವಸ ಜೋಳಿಗೆ ತಗೊಂಡೋಗಿ ನಿಮ್ಮಲ್ಲಿ ಏನೇನು ದುಶ್ಚಟಗಳು ಅದಾವ ನಮ್ಮ ಜೋಳಿಗ್ಯಾಗ ಹಾಕ್ರಿ, ಮಠಕ್ಕೆ ಬರ್ಲಕ್ಕ ಹೇಳ್ರಿಪ್ಪ ಅಂತೇಳಿ ನನ್ ಕರ್ಕೊಂಡು ಹೋಗಿ ಬಂಧುಗಳೇ. ಕೆಲವೊಬ್ರು ಏನ್ ಮಾಡ್ರಿ, ಇದೊಂದು ಒಳ್ಳೆ ಅವಕಾಶ ಬಿಡ್ತೀವಿ ಅಂತ ಹೇಳಿದ್ರು. ಏನು ಕೆಲವೊಬ್ರು ಏನ್ ಹೇಳಿದ್ರು, ಬುದ್ಧಿ ನಮಗೆ ಈಗ ಸದ್ಯ ಬಿಡಾಕ್ ಟೈಮ್ ಇಲ್ಲ, ಯಾಕಂದ್ರೆ ಎಲೆಕ್ಷನ್ ಬಂದವ ಸಮೀಪ, ಅದಾದ ಬಳಿಕ ನೋಡೋಣತ್ತು ಕೆಲವೊಬ್ರು ಹೇಳ್ರಿ. ಇರ್ಲಿ ಅವರು, ಯಾಕಂದ್ರೆ ಅವಂದು ಹೆಮ್ಮೆ ಪಟ್ಟಿನ ಖರೆ ಹೇಳಿದ, ಮತ್ ಮುಟ್ಟಿನ ಸುಳ್ಳು ಹೇಳ್ತಾನ ಅನ್ನೋದಕ್ಕಿಂತನು ಕರೆ ಹೇಳಿದಲ್ಲ, ಆ ಕರೆ ಹೇಳಿದ ಭಕ್ತ 1 ದಿವಸ ಬಿಟ್ಟೇ ಬಿಡ್ತಾನಂತಕ್ಕಂಥ ವಿಶ್ವಾಸ ನನಗೆ ಬಂದದ್ದು ಬಂಧುಗಳೇ. ಯಾಕಂದ್ರ ನಮ್ಮಲ್ಲಿ ಯುವಕರು ಹ್ಯಾಗ್ ತಯಾರಾಗ್ಯಾರತ್ತ ಕೇಳಿದ್ರ, ಬಹುತೇಕ ಬರ್ಮ ಪೂಜಾರಿ ಒಬ್ಬ ಬರ್ತದ. ಇವತ್ತು ಅವ್ರ ಜೋಡಿ ಅವ್ರ ತಮ್ಮ ಬರಾಕತ್ತಾರ, ಮಾಂತೇಶ್ ಅಂತಕ್ಕಂಥದ್ದು. ಬಹುತೇಕ ಬಂಧುಗಳು ನಾನು ಪ್ರಾರಂಭಕ್ಕೆ ಬಂದಾಗ ಅವ್ರ ಅಣ್ತಂಬ್ರು ಯಾರು ಸರಿಯಾಗಿ ಕೂಡ್ತಿಲ್ಲಾಗ್ಯಾರ. ಅವ್ರ ಬಾಗಿಲು ಇವ್ರು ಹೋತಿ ಇವ್ರು ಹೋತಿ. ಈಗ ಮೊನ್ನೆ ನಾನು ಹೋದಂತ ಸಂದೊಳಗ ಇವ್ರೆಲ್ಲರೂ ಒಂದ ಮನ್ಯಾಗ ಕೂಡಿರೋದು ನೋಡಿ ನಿಜವಾಗಿ ಕರೆಯೋಸಿದ್ದ ಹೇಳಿ ನಾನು ಬೇಡ್ಕೊಂಡಿದ್ದು ಇವತ್ತು ಹರಿಕೆ ಶುದ್ಧ ಆಯ್ತಪ್ಪ ಅಂತ ತಿಳ್ಕೊಂಡು ನಾನು ಬೇಡ್ಕೊಳ್ಳೋದಿಟ್ಟೆ ಬಂಧುಗಳೇ. ಸಂಪತ್ತ ಐಶ್ವರ್ಯ ಮುಖ್ಯ ಅಲ್ಲ, ನೀವೆಲ್ಲರೂ ಕೂಡ್ಬೇಕು, ಬೆರಿಬೇಕು. 100 ವರ್ಷ ಆದ್ರೂ ಬ್ಯಾರೆ ಆಗೋ ತಪ್ಪಿಲ್ಲ, 1000 ಸಾವು ತಪ್ಪಿಲ್ಲ. ಆದ್ರೆ ಇರುತನ ಪುಣ್ಯಾತ್ಮರೇ ಕೂಡುದು. ನಿಮ್ಮ ಮನ್ಯಾಗ ಅವ್ರು ಬಂದು ಉಂಡ್ರಿ, ಅವ್ರ ಮನ್ಯಾಗ ನೀವು ಉಂಡ್ರಿ, ನಿಮ್ಮ ಗಂಟೆ ನೀವು ಇಟ್ಕೋರಿ, ಅವ್ರ ಗಂಟೆ ಅವ್ರು ಇಟ್ಕೋರಿ. ಅದ್ರ ಸಂಕಟ ಬಂದಾಗ ಎಲ್ಲರ ಗಂಟು ಒಂದು ಕೂಡಿಸಿ ನಮ್ಮದು ಅಂತಕ್ಕಂಥ ಅಭಿಮಾನಕ್ಕೆ ನೀವು ಬಂದ್ರಿ ಅಂದ್ರೆ ಈ ಮಠ ಬೇಡ್ಕೊಳ್ದು ಇಷ್ಟೇ ಬಂಧುಗಳೇ. ನೀವು ಯಾರನ್ನ ದ್ವೇಷ ಮಾಡಕ್ ಹೋಗ್ಬೇಡ್ರಿ, ಯಾರನ್ನ ಹೊಟ್ಟೆ ಕಿಚ್ಚು ಪಡಕ್ ಹೋಗ್ಬೇಡ್ರಿ. ಆ ಮನುಷ್ಯನತ್ತೆಗೆ ಒಂದಿಷ್ಟು ಐತಿಲ್ಲೋ, ನಾಳೆ ಒಂದಾನೊಂದು ದಿವಸ ನನಗೆ ಉಪಯೋಗ ಆಗ್ತದೆ, ಇನ್ನಷ್ಟು ಅವನಿಗೆ ಕೊಡು ಭಗವಂತದ್ದು ಬೇಡ್ಕೊಳ್ಳೋದದ್ದು ಬಂಧುಗಳೇ. ಆ ನಿಟ್ಟಿನೊಳಗೆ ವಿಶೇಷವಾಗಿ ನಮ್ಮ ಈ ರೋಡ್ ಹಚ್ಚಿ ಕಡೆ ಹೋಗಿದ್ವು, ಅವೆಲ್ಲ ಹುಡುಗರು ಬಂದಾರ. ಅವ್ರ ಹೆಸರುಗಳು ನನ್ನ ನೆನಪಿಗೆ ಬರ್ತಾ ಇಲ್ಲ. ಅವರೆಲ್ಲರೂ ಕಂಕಣ ಬದ್ಧರಾಗಿ, ಬಹುತೇಕ ನಮ್ಮ ಮಹೇಶ್ ಅಂತಕ್ಕಂಥ ಡ್ರೈವರ್ ಬಂದಿದ್ದು ಎಲ್ಲ ಪವಣ್ಯಾರಿಗೆ ಹೇಳ್ತದ, ಇವತ್ತು ಪಕ್ಕ ನಿಮ್ಮಲ್ಲಿ ಏನೇನೈತಿ ಎಲ್ಲ ತಗೊಂಡು ಹೋಗಾಕ ಬಂದಿದ್ವಿ, ಜೋಳಿಗೆ ಗಟ್ಟಿಯಾಗಿ ನೀಡ್ರಿ ಅಂತಿದ್ರ. ಮಹೇಶ್ಗೆ ಅವ್ರಿಗೆ ಎಲ್ಲ ತಗೊಂಡು ಹೋಗಕ್ ಬಂದಿವ್, ರೊಕ್ಕ ತಿಳ್ಕೊಬಾರ್ದಪ್ಪ ಅಂತ ಹೇಳಿನ.
ಅದಕ್ಕೆ ಇಷ್ಟು ಪ್ರೀತಿ ನಾನು ಸುಮ್ಮ ಜೋಳಿಗೆ ತಗೊಂಡು ವ್ಯಸನ ಹಾಕ್ರೆ ಅಂತ ಹೋಗಿದ್ದೀವಿ ನಾವು. ಬಹುತೇಕ ನಮ್ಮ ಹೆಣ್ಮಗಳು ಹೊರಗೆ ಓಡಿ ಬಂದೆಪ್ಪ, ಮನಿತನ ಬಂದು ಹಂಗೆ ಖಾಲಿ ಹೋಗ್ತೈತಿ, ರೊಕ್ಕ ಹಿಡ್ದಲ್ಲ ಪೆಂಡಿ ಕೈಯಾಗ. ಆ ಹೆಣ್ಮಕ್ಳು ಮತ್ತೆ ಹಿಂಗೆಲ್ಲ ಇಟ್ಕೊಂಡಿರ್ತಾರ ಅವ್ರು, ಅದನ್ನ ಹಂಗ ಹಿಡ್ಕೊಂಡು ಕೊಡಾಕ ಅವನ್ನ ರೊಕ್ಕ ಬೇಡಕ್ ಬಂದಿಲ್ವಾ? ಈ ಜುಸ್ಟ್ ಚಟಗಳು ಯಾರು ಇದ್ರ ಹಾಕರೆ ಬೇಡಕ್ ಬಂದೀನಿಯಪ್ಪ. ಚಟ ಅಂತೂ ನಮ್ಮಲ್ಲಿ ಯಾರು ಮಾಡ್ದಲ್ಲ. ಗುರು ಮನೆಗೆ ಬಂದು ಹಂಗೆ ಹೋಗುದು ಧರ್ಮ, ನಂದು ತಪ್ಪಾಗ್ತದ, ಕಾಣಿಕೆ ತಗೋ ಅಂತ ಕೊಡ್ತಿದ್ರು. ಬರ್ಮಾಣಿಗೆ ಹೇಳ, ಈ ದುಷ್ಟ ಚಟ ಸಲುವಾಗಿ ಎಷ್ಟೆಷ್ಟು ರೊಕ್ಕ ಕೊಟ್ಟಾರಲ್ಲ, ಇವತ್ತು ಹೋದ್ ಮಲ್ಲೈನ ಜೋಳಿಗಾಗ ಹಾಕಿ ಬಿಡ್ರಿ, ಎಲ್ಲ ಮಲ್ಲೈನ ನೋಡ್ಕೊಲಿ ತಿಳ್ಕೊಂಡು. ಅದಕ್ಕೆ ಯಾಕಂದ್ರೆ ನಾನು ಬಯಸ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಬಂಧುಗಳೇ, ನನಗೆ ಒಪ್ಪತ್ತು ಊಟ ಕೊಡ್ರಿ, ನೀವು 2 ಹೊತ್ತು ಊಟ ಮಾಡ್ರಿ. ನನ್ನ ಆಸೆ ಏನು ಅಂತ ಕೇಳಿದ್ರೆ, ನಮ್ಮೆಲ್ಲ ಯುವಕರು ಉದ್ಯೋಗದ ಮೇಲೆ ನಿಲ್ಬೇಕು. ಸುಮ್ಮನೆ ಯಾರು ಬೆಣ್ಣು ಹತ್ತಿವೋ ಯಾರಿಗೂ ಬೆಣ್ಣು ಹತ್ತಿ ತಿರುಗೋದು ಮುಖ್ಯ ಅಲ್ಲ. ಎಲ್ಲ ಸುತ್ತಮುತ್ತಲಿನ ಎಲ್ಲ ಜನನು ಕೂಡ ನಮ್ಮ ಮ್ಯಾಲ ಬಹಳ ಪ್ರೀತಿ ಅವಧಾರಿಯನ್ನು ತೋರಿಸೋ ಸಹಕಾರ ಮಾಡಿದ್ರಿ. ನಿನ್ನ ನಮ್ಮ ಟೀಚರ್ ಅವ್ರ ಯಪ್ಪ ಎಲ್ಲಿದ್ರಿ ಅಂತ ಕೇಳಿದ್ರೆ, ನಾನು ಗಾಬರಿಯಾಗಿ 2 ತಿಂಗಳು ಯಾಕೋ ಟೀಚರ್ ಫೋನ್ ಹಚ್ಚಲಿ, ಇವತ್ತು ಯಾಕೆ ಹಚ್ಚಾರ, ಯಪ್ಪ ಊಟ ಮಾಡೋ ಸಲ ಕರೆಕತ್ತೀನಿ ಅಂದ್ರು. ವಿಚಾರ ಮಾಡಿ ಪುಣ್ಯಾತ್ಮರ, ತಾಯಿ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ತೋರಿಸ್ತಕ್ಕಂಥ ಕೌಲುಗಳು ತಾಯಂದರಿಗೆ, ನಿಮ್ಮೆಲ್ಲರಿಗೆ ಆದ ಕರಿಯೋಗ ಸಿದ್ಧ ಮಲ್ಲಿಕಾರ್ಜುನ ಇದೇ ರೀತಿ ನೀವೆಲ್ಲರ ಪ್ರೀತಿಯಿಂದ ಹಾರೈಸ್ತಕ್ಕಂಥವ್ರಾಗ್ರಿ. ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ಎಷ್ಟದ ಅಷ್ಟನ್ನು ನನ್ನ ಉಸಿರಿರುವವರೆಗೆ ಕೂಡ ಈ ಊರಿಗೆ, ಈ ಊರಿನ ಮಕ್ಕಳಿಗೆ ಒಳ್ಳೆ ಮಾರ್ಗವನ್ನು ತೋರಿಸೋದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಬಹುತೇಕ ನೀವೆಲ್ಲ ವಿಚಾರ ಮಾಡಿರ್ಬೇಕು. ಭಾಳ ಮಂದಿ ಕೇಳಿದ್ರು ನನಗೆ, ನಿಮಗೆ ಮುಂಜಾನೆ ಭಾಳ ಮಂದಿ ಕಡಿ ಹಾಕಿರ್ರಿ, ನಿಮ್ಮ ಕೈಯನ್ನ ಕಡಿಯಲ್ಲಿ ಅದು ಅವತ್ತು ಕೇಳಿದ್ರೆ, ಬಹುತೇಕ ಕಡಿ ಎಲ್ಲ ಹೋಗ್ಬಿಟ್ಟು ಅವತ್ತು ಹೇಳಿನ. ಇನ್ನೊಬ್ರು ನಿನ್ ಫೋನ್ ಹಚ್ಚಿರ, ನೀವು ಕಡಿ ಗಿಡಿ ಕೊಟ್ರ ಹಾಕೋತಿರಲ್ಲ ಅಂತ ಕೇಳಿದ್ರ. ಮೊನ್ನೊಬ್ರು ಫೋನ್ ಹಚ್ಚಿರ, ಬಹುತೇಕ ಅವ್ನ ಮಗ ಎಟ್ಟಾಗ್ಯಾನಂತ ಕೇಳಿದ್ರೆ 3ನೇ ಸಾಲಿಗೆ ಹೊಂಟ. ನಾವು ಯಪ್ಪ ಮಗನ ಹರಕಿ ಹಾಡದ ಸಂದರ್ಭದಾಗ ಗಂಡಸ್ ಮಗ ಹುಟ್ಲಿತ್ತು ಬೇಡ್ಕೊಂಡಿನಿ, ನೀವು ಫಲ ಹಾಕಿದ್ರಿ, ನಮ್ಮ ಗಂಡಸ್ ಮಗ ಹುಟ್ಟ್ಯಾನ, ಬಂಗಾರ ಹಾಕ್ಬೇಕತ್ತ ಅಂದು ಬೇಡ್ಕೊಂಡಿನಿ, ಆಗಿಲ್ಲ, ಈಗ ಬಂಗಾರ ತರ್ಬೇಕತ್ತ ಆಸೆ ಆಗೈತಿ ಅಂದ. ಯಪ್ಪ ಬಂಗಾರ 1,60,000 ಆಗೈತಿ, ಎಲ್ಲಿ ತರ್ತಿಪ್ಪ, ಸುಮ್ ಮಗ ಹುಟ್ಟ್ಯಾನ, ದೊಡ್ಡವಾಗೇನ, ಅವನಿಗೆ ಸಾಲಿ ಕಲ್ಸ, ದೊಡ್ಡವನು ಮಾಡಿಬಿಡು ಅಂತ ಹೇಳಿ ಅವ್ನಿಗೆ. ಇಲ್ಲಪ್ಪ ಭಾಳ ಪ್ರೀತಿ ಐತಿ, ಒಂದಿಷ್ಟು ಏನಾರು ಕೊಡ್ಬೇಕಂತ, ನೀ ಏನ ಕೊಡೋದಿತ್ತಂದ್ರೆ ದುಡ್ಡಿನ ರೂಪದಾಗ ಕೊಡು, ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೋಗಿ ಮಾಡ್ತದ, ಅಂತ ಮಕ್ಕಳ ಆಶೀರ್ವಾದ ಮಾಡಿದ್ರೆ ನಿನ್ನ ಮನ್ಯಾಗ ಮತ್ತೆ 10 ಮಕ್ಕಳು ಹುಟ್ಟು ಬರ್ತಾವ. ಆ ಪುಣ್ಯಾತ್ಮ ಶಿವನೂರದವ್ರು ನಿನ್ನೆ ಅವ್ರ ಊರ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ಅಮ್ಮವ್ರ ಮುಂದೆ 50,000 ರೂಪಾಯಿ ತಂದು ಕೊಟ್ಟ. ಅದಕ್ಕೆ ನಾವೇನು ಮಾಡೋರದು ಬಂಧುಗಳು, ನೀವೆಲ್ಲರೂ ಕೊಡೋ ಕಾಲಕ್ಕೆ ನಿಮ್ಮ ಮಕ್ಕಳಿಗೆ ಏನಾರ ಕೊಡ್ಬೇಕಲ್ಲ. ನಾ ಕರೆ ವಿಚಾರ ಮಾಡೀನಿ, ಮುಂದೆ ಈ ಪೀಠಕ್ಕೆ ಯಾವ ಸ್ವಾಮಿ ಬರ್ತಾನಲ್ಲ, ತಳ ಇಲ್ಲದ ಜೋಳಿಗೆ ಇರ್ಬೇಕಿದು, ಪಕ್ಕ ಏನೂ ಇರಬಾರ್ದು. ಪಕ್ಕ ಇಲ್ಲದಲ್ಲಿ ಯಾವ ಸಾಧುವಾಗಿ ಬರ್ತಾನ, ನಾವು ಮಠ ಚಂದಾಗಿ ಬೆಳೆಸ್ತಾನಂತಕ್ಕಂಥ ಕಲ್ಪನೆ ನನಗೈತೆ ತಿಳ್ಕೊಂಡು, ಬಹುತೇಕ ನೀವೆಲ್ಲರೂ ಸಹಕಾರ ಮಾಡಿರಿ. ಇದನ್ನು ನಾಳೆ ಮೇ 4ನೇ ತಾರೀಕು ಹಿಡ್ಕೊಂಡು 10ನೇ ತಾರೀಕಿನ ತನ ನಿಮ್ಮ ಬಂದ ಬಳಗ ಹೆಣ್ಮಕ್ಳು ನೀವು ಅಂತಿರ್ಬೇಕಪ್ಪ, ಆದ ವರ್ಷ ಹೆಣ್ಮಕ್ಳು ತಾವೆಲ್ಲ ಕೊಟ್ಟವ್ರು ತವ್ರಿಗೆ ಮನೆ ಕರೆಸಿರಿ, ಈ ವರ್ಷ ಕರೆಸ್ತಿರ್ಲಿಲ್ಲ, ಅವ್ರನ್ನ ಕರೆಸ್ತಿ, ನೀವು ಚಿಂತೆ ಮಾಡಬೇಡ್ರಿ, ಇದು ವರ್ಷ ಇರತೈತಿ, ಬರೀ ಅವ್ರನ್ನ ಕರೆಸ್ಬೇಡ್ರಿ, ನಮ್ಮ ಸ್ವಸ್ಥರಿಗೆ ಏನಾರ ವಿಚಾರ ಐತಿ ಅಂತ ಕೇಳಿದಾಗ ಮತ್ತೆ ನಿಮ್ಮನ್ನ ಎಲ್ಲ ಅಕ್ಕನ ಬಳಗದವ್ರನ್ನ ಕರಿತೀವಿ, ನೀವೆಲ್ಲರೂ ಯಾವ ರೀತಿ ಹೇಳ್ತೀರಿ ಆ ರೀತಿ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ, ನಮ್ಮ ಶಿಕ್ಷಕರು ಭಾಳ ಶ್ರಮ ಪಟ್ಟಾರ, ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಹಾಕ್ರಿ. ಶಿವಶಿದ್ ಲಾಳಿ ಸರ್ ಅವ್ರ ಮುಖ ನೋಡಾಕತ್ತೇನ 3 ದಿವಸ ಆತ, ಮುಖದ ಮೇಲೆ ಕಳೆ ಕಳ್ಕೊಂಡ್ರು ಕೂಡ ಪುಣ್ಯಾತ್ಮರಿಗೆ ಕೆಲಸ ಮಾಡ್ಬೇಕಂತಕ್ಕಂಥ ಉತ್ಸಾಹ ಕಳ್ಕೊಂಡಿಲ್ಲ. ಇದಕ್ಕೆ ಪುಣ್ಯಾತ್ಮರ ಗುರುಭಕ್ತಿ ಅಂತಾರ. ಇಂಥ ಶಿಕ್ಷಕರು ಇರೋದ್ರಿಂದ ಆ ಶಾಲೆ ಅಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತ ಪೂರ್ಣಗೊಳಿಸ್ತನು. ಎಲ್ಲರಿಗೆ ರಾಮನವಮಿ ಹಾಗೂ ಸಿದ್ಧಾರೂಢ ಜನ್ಮದಿನದ ಶುಭಾಶಯಗಳು ತಮಗೆಲ್ಲ ದೊರೀಲಿ ಅಂತ ಆಶಿಸಿ, ಬಹುತೇಕ ಏಪ್ರಿಲ್ 13ನೇ ತಾರೀಕು ನಮ್ಮ ಸರ್ಗಳು ಮದುವೆ, ಅವ್ರದೊಟ್ಟಿಗೆ ಹೇಳ್ಬಿಡ್ತಾನೆ, ನಮ್ಮದೇನು ಹೇಳಲಿಲ್ಲ ಅಂತೇಳಿ. ಬಹುತೇಕ ಅವ್ರ ಟಪಾಲ ಲಗ್ಗಿನ ಕಾರ್ಡ್ ಬಂದು ಮುಟ್ರಿ ಬಿ ಬರ್ರಿ, ಮುಟ್ಲಿಲ್ಲ ಅಂದ್ರೆ ನಮ್ಮ ಶಾಲೆ ಮಠದ ಶಿಕ್ಷಕರದಾರ ಅಭಿಮಾನದಿಂದ ತಾವೆಲ್ಲ ಬಂದ್ಬಿಡ್ರಿ ತಿಳ್ಕೊಂಡು ನಮಸ್ಕಾರ.